ಹಸಿಮೆಣಸಿನಕಾಯಿ ಖಾರಕ್ಕೆ ಎಷ್ಟು ಬೇಗ ಅಡುಗೆ ಆಗುತ್ತಂದ್ರೆ, ಮತ್ತೆ ಇದು ಬರೀ ನಾನ್ ವೆಜ್ ಅಷ್ಟೇ ಅಲ್ಲ, ನೀವು ಮಶ್ರೂಮ್ ಹಾಕೋಬಹುದು, ಪನ್ನೀರು, ಆಲೂಗಡ್ಡೆ, ವೆಜ್ ಏನ್ ಬೇಕಾದ್ರೆ ಹಾಕೊಳ್ಳಿ. ರಾಘೂಸ್ ಕಿಚನ್ ಪೆಪ್ಪರ್ ಚಿಕನ್ ಇದು ಬಂದು 120 ಗ್ರಾಮ್ ಇದೆ 2 kg ಗೆ. ಫುಲ್ ಹಾಕ್ಬಿಟ್ರಿ. ಫುಲ್. ಸೊ ಇಷ್ಟು ಸಿಂಪಲ್. ಮನೆಗೆ ಯಾರು ಬಂದ್ರು ಅವ್ರು ರುಬ್ಬೇಕು, ಕುಟ್ಟಬೇಕು, ಪುಡಿ ಮಾಡ್ಬೇಕು, ಎಲ್ಲ ರೆಡಿ ಇರೋ ಐಟಮ್. ಲ್ಯಾಪ್ಟಾಪ್ ಹಿಡಿಯೋರು ಇವತ್ತು ಸೌಟ್ ಹಿಡಿದಿದ್ದಾರೆ ಅಂದ್ರೆ ಫುಡ್ ಇಂಡಸ್ಟ್ರಿಗೆ ಎಲ್ಲರೂ ಬರ್ತಾ ಇದ್ದಾರೆ. ಅದು ತುಂಬಾ ಖುಷಿ. ನಮಸ್ಕಾರ ವೀಕ್ಷಕರೇ. ನೋಡಿ, ರಘುವರಿಗೆ ಕೇಳ್ಬೇಕು ನಮ್ಮ ಪ್ರಶ್ನೆ. ಸರ್, ಶೂಟಿಂಗ್ ಅಂತ ಕರೆದ್ರಿ, ಒಳಗ್ ಬಂದ್ರೆ ಹೊರ ಕರ್ಕೊಂಡು ಹೋಗ್ತೀರಾ? ಅದೇ ಇವತ್ತಿನ ವಿಶೇಷ. ಇವತ್ತು ನಮ್ಮಲ್ಲಿ ಒಬ್ರು ಟ್ರೈನಿಂಗ್ ತಗೊಂಡು BPO ಫೀಲ್ಡ್ ಅವರು ಮೌಸು, ಕಂಪ್ಯೂಟರ್, ಲ್ಯಾಪ್ಟಾಪ್ ಹಿಡಿಯೋರು ಇವತ್ತು ಸೌಟ್ ಹಿಡಿತಿದ್ದಾರೆ. ನಾಗರಬಾವಿಯಲ್ಲೇ ಸೂಪರ್ ಆಗಿ ಒಂದು ಬಿರಿಯಾನಿ ಮಾಡಿ ಫುಲ್ ಎಲ್ಲ ನಾವು ಟ್ರೈನ್ ಅಪ್ ಕೊಟ್ಟಿದ್ದೀವಿ. ಸಖತ್ತಾಗಿ ಎಲ್ಲ ರೆಡಿ ಆಗಿ ಅಲ್ಲಿ ಹೋಗ್ಬಿಟ್ಟು ರೆಡಿ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಕೈಯಲ್ಲಿ ಒಂದು ಏನೋ ಒಂದು ಸ್ಪೆಷಲ್ ಇದೆ. ಏನು ಸರ್? ಇದೇ ಒಂದು ಸ್ಪೆಷಲ್ ಒಂದು ಐಟಮ್ ಇವತ್ತು ನಾವು ಲಾಂಚ್ ಮಾಡ್ತಾ ಇದೀವಿ. ಅದನ್ನು ಅಲ್ಲೇ ಹೋಗ್ಬಿಟ್ಟು ಮಾಡೋಣ. ನೋಡಿ, IT ಸೆಕ್ಟರ್ ಇಂದ ಬಂದು ಸೌಟ್ ಹಿಡಿಯಕ್ಕೆ ಅಂದ್ರೆ ಸರ್ ಫುಡ್ಗೆ ಬರ್ತಾ ಇದಾರೆ. ಹೌದು, ನೋಡಿ ಫುಡ್ ಇಂಡಸ್ಟ್ರಿ ಎಷ್ಟು ಬೆಳೀತಾ ಇದೆ, ಖುಷಿ ಆಗುತ್ತೆ. ಯಾಕಂದ್ರೆ ಮೊದಲೆಲ್ಲ ಜಾಸ್ತಿ ಓದಿಲ್ದಿದ್ದವರು ಅಂತವ್ರು ಇದೆಲ್ಲ ಮಾಡ್ತಾ ಇತ್ತು. ಬಟ್ ಇವತ್ತು ಚೆನ್ನಾಗಿ ಓದೋರು ಎಲ್ಲರಿಗೂ ಫುಡ್ ಇಂಡಸ್ಟ್ರಿ ಬಗ್ಗೆ ಒಲವು ಮೂಡ್ತಾ ಇದೆ. ಅದೊಂದು ಹೆಮ್ಮೆ ವಿಚಾರ. ಬನ್ನಿ, ತಡ ಮಾಡೋದು ಬೇಡ, ಸೀದಾ ಅಲ್ಲ ಹೋಗ್ಬಿಟ್ಟು ಇವತ್ತು ಓಪನಿಂಗ್. ಇವತ್ತು ನೀವೇ ನಮ್ಮ ಗೂಗಲ್ ಮ್ಯಾಪ್ಸ್ ಕರ್ಕೊಂಡು ಹೋಗ್ತೀನಿ. ಬನ್ನಿ. ಓ, DK ಬಿರಿಯಾನಿ. ಸರ್ ಬನ್ನಿ ಸರ್. ಅಂತೂ ಕೆಂಗುಂಟೆ ಸರ್ಕಲ್. ಹಾ ಸರ್, ಕರ್ಕೊಂಡ್ ಹೋಗ್ಬಿಡ್ರಿ. ವೀಕ್ಷಕರೇ ನೋಡಿ, ಬಹಳ ವಿಶೇಷವಾದ ಹೋಟ್ಲು ಅಂತ ಕರ್ಕೊಂಬರ್ತೀನಿ ಅಂತ ಹೇಳಿದ್ರು. ಕರ್ಕೊಂಬಂದ್ರೆ ಸೌದೆ ಒಲೆ ಹೋಟ್ಲು ಬಂದು ನೋಡಿ. ಇವರದ್ದೇ ಹೆಸರು DK. ಕಂಗ್ರಾಚುಲೇಷನ್ ಸರ್, ಥ್ಯಾಂಕ್ ಯು ಸರ್. ಧನ್ವಂತರಿ ಅವ್ರು ನೀವೇ? DK ಅಂದ್ರೆ ಏನು ಸರ್? DK ನನ್ನ ಫುಲ್ ನೇಮ್ ಧನ್ವಂತರಿ ಕೃಷ್ಣ ಫಾದರ್. ಧನ್ವಂತರಿ ಕೃಷ್ಣ. DK ಬಿರಿಯಾನಿ ಮಿಸ್ ಮಾಡಬೇಡಿ, ಸೌದೆ ಒಲೆದು. ಸರ್ ಹೋಗೋಣ ಬನ್ನಿ ಸರ್. ನಮಸ್ತೆ. ಸರ್, ಫಸ್ಟ್ ಡೇ ಇವತ್ತು. ಫಸ್ಟ್ ಸೌದೆ ಒಲೆ ಶುರು ಆಗಿದೆಯಾ? ಸೌದೆ ಒಲೆ ಆಕ್ಚುಲಿ ಜಾಸ್ತಿ ಕ್ವಾಂಟಿಟಿ ಮಾಡ್ಬೇಕು ಇವತ್ತು. ಅದ್ರ ಸಲುವಾಗಿ ಇವತ್ತು ಮಾಡ್ತಾ ಇಲ್ಲ, ಬೇಗ ಮಾಡ್ಬೇಕು. ಬಟ್ ಆಲ್ರೆಡಿ ಒಂದು 4 ಲಾಟ್ ಮಾಡಿ ಇಟ್ಟಿದ್ದಾರೆ. ನಾಳೆಯಿಂದ ಸೌದೆ ಒಲೆ. ನಾಳೆಯಿಂದ ಸೌದೆ ಒಲೆ. ಇವತ್ತು ಮಾತ್ರ ಗ್ಯಾಸ್ ಇನಾಗ್ರೇಷನ್ ಡೇ ಅಂತ. ಬಟ್ ಇದು ಸೌದೆ ಒಲೆ ಹೋಟ್ಲು DK ಬಿರಿಯಾನಿ. ಏನ್ ಮಾಡ್ತೀರಿ ಸರ್ ಇದು? ಚಿಕನ್ ಬಿರಿಯಾನಿ. ಎಷ್ಟು ಕೆಜಿ ಇದು? 10 kg ಇದಾ? ಎಲ್ಲ ಇವ್ರದೇ ಟ್ರೈನಿಂಗ್? ಎಲ್ಲ ನಮ್ಮ ಜೊತೆನೆ ಟ್ರೈನಿಂಗ್ ತಗೊಂಡಿದ್ದಾರೆ. ಇನ್ನೊಂದೇನು ವಿಶೇಷ ಅಂದ್ರೆ, ಇವರು ತಮ್ಮ ಬ್ರ್ಯಾಂಡ್ ಅನ್ನ ಹಾಕ್ಬಿಟ್ಟು ರಘು ಅಂತ ಫೇಮಸ್ ಮಾಡಲ್ಲ, ಬೇರೆ ನಿಮ್ ಬ್ರ್ಯಾಂಡ್ ಅನ್ನ ಇದು ಮಾಡ್ತಾರೆ. ಅವರೇ ಬ್ರ್ಯಾಂಡ್ ಆಗ್ಬೇಕು. ಹೌದು ಸರ್. ಏನು ಆಫರ್ ಸರ್ ಇದು? ಸರ್ ನೋಡಿ, ಬಿರಿಯಾನಿ ಓನ್ಲಿ 99 rupees. ಇವತ್ತು ಮತ್ತೆ ಮಂಗಳವಾರ ಎಕ್ಸ್ಕ್ಲೂಸಿವ್ ಆಫರ್ ಇಟ್ಟಿದ್ದಾರೆ. ಬಿರಿಯಾನಿ ಜೊತೆ ಕಬಾಬ್ ಫ್ರೀ, ಇಲ್ಲಾಂದ್ರೆ ಲಾಲಿಪಾಪ್ ಇದೆ, ಗುಂಟೂರು ಚಿಕನ್ ಇದೆ, ಯಾವ್ದಾರ ಒಂದು ಸೈಡ್ ಡಿಶ್. ಮೆನು ಒಳಗಿರೋದು ಯಾವುದೇ ಡಿಶ್ ಫ್ರೀ. ಬಿರಿಯಾನಿ ತಗೊಂಡ್ರೆ ಒಂದು ಹೊಸ ಟೈಪ್. ಹೌದು, ಎಕ್ಸೆಪ್ಟ್ ಮಟನ್ ಇಲ್ಲ ಸರ್. ಹೌದು ಸರ್. ಬಟ್ ಏನಂದ್ರೆ ನಾವು ಬಂದಿರೋ ದಿನ ಇವತ್ತು 17ನೇ ತಾರೀಕು ಡಿಸೆಂಬರ್. ಸೊ ನೆಕ್ಸ್ಟ್ ಮಂಗಳವಾರ 19 ಅಂದ್ರೆ ಈ ವಿಡಿಯೋ ಬರೋ ದಿನ. ಎಲ್ಲರಿಗೂ ಒಂದು ಮಾರ್ಗದರ್ಶನ. ಯಾರಿಗೆ ಫುಡ್ ಇಂಡಸ್ಟ್ರಿ ಇಂಟ್ರೆಸ್ಟ್ ಇದೆಯೋ, ಕುಕ್ ಮಾಡ್ಬೇಕಂತ ಇಂಟ್ರೆಸ್ಟ್ ಇದೆಯೋ, ಬನ್ನಿ. ಖಂಡಿತ ನಿಮ್ಗೆ ಕಮ್ಮಿ ಇನ್ವೆಸ್ಟ್ಮೆಂಟ್, ಚಿಕ್ಕದಿಂದ ನೀವು ಫುಟ್ಪಾತ್ ಅಲ್ಲಿ ಬೇಕಾದ್ರೆ ಮಾಡ್ಬೋದು, ಸಣ್ಣ ಹೋಟ್ಲ್ ಮಾಡ್ಬೋದು, ಸಣ್ಣ ಬಜೆಟ್ ಅಲ್ಲಿ ಹೆಂಗ್ ಬೇಕಾದ್ರೆ ಮಾಡ್ಬೋದು. ನೋಡಿ, ಇವರೇ ಮಾಡಿದ್ದಾರೆ ಅಂದ್ರೆ ಎಲ್ಲರೂ ಮಾಡ್ಬೋದು. ಈ ಫೀಲ್ಡರೇ ಮಾಡಿದ್ದಾರೆ, ಎಲ್ಲರೂ ಬಂದು ಮಾಡ್ಬೋದು. ನಿಮ್ಮ ಸ್ವಂತ ಉದ್ಯೋಗ, ನಿಮ್ಮ ಫ್ಯಾಮಿಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಮತ್ತು ಏನು ರಿಸ್ಕ್ ಇಲ್ಲದೆ ಎಲ್ಲ ನಮ್ಮ ಬ್ಯಾಕಪ್ ಸಪೋರ್ಟ್ ನಮ್ಮ ಕಡೆಯಿಂದ ಇರುತ್ತೆ. ಏನು ತೊಂದರೆ ಇಲ್ಲದೆ ನೀವು ಆರಾಮಾಗಿ ಒಳ್ಳೆ ಒಂದು ಹೆಲ್ದಿ ಬಿರಿಯಾನಿ, ಒಂದು ಒಳ್ಳೆ ಊಟ ಕೊಡ್ಬೋದು. ಮೇಲೆ ಗಮನಿಟ್ಬಿಟ್ರೆ ಒಂದು 15 ನಿಮಿಷ 15 ನಿಮಿಷ ಅಷ್ಟೇ. ನೋಡಿ, ಪೀಸು ಉಡಿ ಆಗತ್ತಂತ ಹೇಳ್ಬಿಟ್ಟು ಸ್ವಲ್ಪ ಎತ್ತಿಟ್ಟಿದ್ದೀವಿ. ಎಷ್ಟು ಪೀಸ್ ಬರುತ್ತೆ ಸರ್?
3 ರಿಂದ 4 ಪೀಸ್ ಬರುತ್ತೆ ಸರ್. 99 rupees ಬಿರಿಯಾನಿ, 99 rupees 3 ಪೀಸ್. ಆ ಪರ್ಟಿಕ್ಯುಲರ್ ಕಲರ್ ಇದೆಯಲ್ಲ, ರಾಘೋಸ್ ಕಿಚನ್ ಫೇವರೇಟ್. ನ್ಯಾಚುರಲ್ ಇದು, ಇದ್ರಲ್ಲಿ ಯಾವುದೇ ಕಲರ್ ಆಗಿಲ್ಲ, ಏನೂ ಇಲ್ಲ ಸರ್. ತುಪ್ಪ ಹಾಕಿಲ್ಲ, ಬೆಣ್ಣೆ ಹಾಕಿಲ್ಲ, ಏನೂ ಇಲ್ಲ, ನ್ಯಾಚುರಲ್ ಆಗಿ ಮಾಡಿರೋದು. ಸೊ ನಿಂದೇ ಎಲ್ಲ ಇದಿರುತ್ತೆ ಟೋಟಲ್ ಟ್ರೈನಿಂಗು, ಯಾವ ರೀತಿ ಮಾಡ್ಬೇಕು ಇಲ್ಲಿ ಅದೆಲ್ಲ ನೀವು ಹೇಳ್ಕೊಡ್ತೀರಾ. ನಿಮ್ಮ ಹೆಸರು ಯಾಕೆ ಕೊಡ್ತಾ ಇಲ್ಲ? ನಮ್ದು ಫ್ರಾಂಚೈಸ್ ತಗೊಂಡ್ರೆ ತಿರ್ಗಾ ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ನಮ್ದು ಲೋಗೋಗೆ ಇಷ್ಟು ದುಡ್ಡು ಕೊಡ್ಬೇಕು, ಆಮೇಲೆ ಇದು ಬೇರೆ ಬೇರೆ ತರದೆಲ್ಲ ಕಂಡೀಷನ್ಸ್ ಇದೆ, ಅವ್ರಿಗೆ ದುಡ್ಡು ಜಾಸ್ತಿ ಆಗುತ್ತೆ. ಈಗ 15-20 ಲಕ್ಷ ರೂಪಾಯಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗುತ್ತೆ. ಅದು ಬಿಟ್ಟು ನನ್ನ ತಲೆಯಲ್ಲಿರೋದು ಅಷ್ಟು ದೊಡ್ಡ ದೊಡ್ಡ ಬಂಡವಾಳ ಹಾಕೋರು ಬೇಡ. ಚಿಕ್ಕದಾಗಿ ನನ್ನಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ, ಕಷ್ಟ ಇದೆ, ಸಣ್ಣಗಾಗಿ ಒಂದು ಮಾಡ್ಬೇಕು. ಈ ತರ ಒಂದು ಚಿಕ್ಕ ಒಂದು ಹೋಟ್ಲು ಮಾಡ್ಬೇಕು, ಅಥವಾ ಫುಟ್ಪಾತ್ ಅಲ್ಲಿ ಬೇಕಾದ್ರೆ ಮಾಡ್ಬೇಕು. ಫುಟ್ಪಾತ್ ಅಲ್ಲಿ ಮಾಡ್ಬೋದು, ನೀವು ಎಲ್ಲೇ ಮಾಡಿ ಸರ್, ಒಳ್ಳೆ ಊಟ ಕೊಡಿ ಅಷ್ಟೇ. ಸೊ ಒಂದೇ ಸಣ್ಣ ಹೋಟ್ಲಿದ್ರು ನೀವು ಕೊಡ್ತೀರಾ ಟ್ರೈನಿಂಗ್ ಅವ್ರಿಗೆ? ಕೊಡ್ತೀನಿ. ಈಗ ಆಲ್ರೆಡಿ ಒಂದು 40 ಜನ ಹತ್ರ ಬಂದು ಮಾಡಿದ್ದಾರೆ. ಈ ಕೆಲವೊಂದಷ್ಟೇ ನಾವು ವಿಡಿಯೋದಲ್ಲಿ ತೋರಿಸಿರೋದು. ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕಕ್ಕೆ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಕರ್ನಾಟಕ ಬಿಟ್ಟು ಹೊರಗಡೆನೂ ಇದೆ, ಕೊಲ್ಹಾಪುರದಲ್ಲಿದೆ, ಅಲ್ಲಿ ಮಾಡಿದ್ದಾರೆ, ಛತ್ತೀಸ್ಗಢ ಅಲ್ಲೂ ಮಾಡಿದ್ದಾರೆ. ಈ ಸುಮಾರು ಹಿಂಗೆ ಒಬ್ರು ಟ್ರಯಲ್ ಮಾಡಿಬಿಟ್ಟು ಇಲ್ಲಿ ಬಂದು ನೋಡಿಕೊಂಡು ಅವರಿಗೆ ನಮ್ಮ ಮಸಾಲೆ ಜೊತೆ ಹೆಂಗೆ ಅಡುಗೆ ಮಾಡಬೇಕು, ಇನ್ನೇನೇನು ಹಾಕಬೇಕು, ಎಷ್ಟು ದಮ್ ಕೊಡಬೇಕು ಎಲ್ಲ ತೋರಿಸಿ ಅಟ್ ದ ಎಂಡ್ ಅವ್ರ ಹತ್ರನೇ ಫುಲ್ ಹೋಟ್ಲಲ್ಲಿ ಪೂರ್ತಿ ಮಾಡಿಸ್ತೀನಿ ನಾನು. ನಿಮಗೆ ದಿನ ತಿಂದ್ರು ಏನಾಗ್ಬೋದು, ನಾನು ಪದೇ ಹೇಳ್ತೀನಿ, ಈ ನಮ್ಮ ಬಿರಿಯಾನಿಯಿಂದ ಕಬಾಬ್ ಯಾವುದು ಡೈಲಿ ತಿನ್ನಿ, ನಿಮ್ಗೆ ಏನು ಅನ್ಸ್ಬಾರ್ದು, ಹೆಲ್ತ್ ಚೆನ್ನಾಗಿರ್ಬೇಕು, ಆಮೇಲೆ ನಿಮ್ಮ ಡೈಜೆಷನ್ ಚೆನ್ನಾಗಾಗಬೇಕು. ನನ್ನ ಉದ್ದೇಶ ಸಣ್ಣದ್ರಿಂದ ಯಾರ್ಯಾರು ನಾವು ಸಣ್ಣ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಸಕ್ಸಸ್ ಆಗ್ಬೇಕಂತಿದ್ದವರು ಎಲ್ಲರೂ ಬರ್ಬೋದು. ಎಲ್ಲರಿಗೂ ಉಚಿತವಾಗಿ ಟ್ರೈನಿಂಗ್ ಇರುತ್ತೆ ಸರ್. ನಾನು ದುಡ್ಡು ಇಸ್ಕೊಳ್ಳೋದು. ಅವ್ರದ್ದೊಂದು ಡೆಪಾಸಿಟ್ ಇರುತ್ತೆ, ಒಂದು 10,000 rupees. ಟ್ರೈನಿಂಗ್ ಆದಮೇಲೆ 10,000 ರೂಪಾಯಿದು ಮಸಾಲ ಕೊಟ್ಬಿಡ್ತೀನಿ ಅಷ್ಟೇ. ಸಣ್ಣ ಹೋಟೆಲ್ ಮಾಡ್ಬೇಕಂತ ತಲೆನೇ ಓಡ್ತಿರಂಗಿಲ್ಲ, ಅವ್ರಿಗೆ ಐಡಿಯಾನೇ ಇರೋದಿಲ್ಲ. ಮಾಡಬೇಕು, ಫುಡ್ ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ರಘುವರಿಗೆ ಬನ್ನಿ, ಖಂಡಿತ ಬನ್ನಿ. ಅವ್ರಿಗೆ ಕಾಲ್ ಮಾಡಿ. ನೀವು IT ಫೀಲ್ಡರ್ ಇರ್ಬೋದು, ಯಾವುದೇ ಫೀಲ್ಡರ್ ಇರ್ಬೋದು, ಬನ್ನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಖಂಡಿತ ಬನ್ನಿ. ಫಸ್ಟ್ ಆಫ್ ಆಲ್ ನಿಮ್ಗೆ ಇಂಟ್ರೆಸ್ಟ್ ಇರ್ಬೇಕು ಅಷ್ಟೇ. ಆಕ್ಚುಲಿ ಇದು ರೆಸಿಪಿ ವಿಡಿಯೋ ಅಲ್ಲ, ಆದ್ರೂ ಯಾವ ರೀತಿ ಇವರು ಪೆಪ್ಪರ್ ಚಿಕನ್ ಮಾಡಿ ತೋರ್ಸೋಣ. ಒಂದು ರೆಸಿಪಿ ಅದ್ರಲ್ಲಿ ಯೂಸ್ ಮಾಡೋ ಗರಂ ಮಸಾಲ ಆಮೇಲೆ ತೋರಿಸ್ತಾರೆ. ಖಂಡಿತ ಪೆಪ್ಪರ್ ಚಿಕನ್ ಫುಲ್ ವಿಡಿಯೋನ ಇನ್ನೊಂದು ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಟೈಮ್ ಇದೆ, ಕಂಪ್ಲೀಟ್ ಪೆಪ್ಪರ್ ಚಿಕನ್ ನೀವು ಮನೆಯಲ್ಲೂ ಮಾಡ್ಕೋಬಹುದು. ಆ ರೆಸಿಪಿನ ನಾನು ತೋರಿಸ್ತೀನಿ. ರಘುಸ್ ಕಿಚನ್ ಸ್ಪೆಷಲ್ ರಘು ಕಿಚನ್ ಸ್ಪೆಷಲ್ ಇವತ್ತು ಮಾಡಿ ತೋರಿಸಿದ್ರೆ. ಎಷ್ಟು ಕೆಜಿ ಸರ್ ಇವತ್ತು? 2 kg ಚಿಕನ್ ಅಲ್ಲಿ ಮಾಡ್ತಾ ಇರೋದು. ಆರಾಮಾಗಿ ಒಂದು 15-20 ಜನ ಊಟ ಮಾಡ್ಬೋದು. ಇದೇ ಸ್ಪೆಷಲ್ ಮ್ಯಾಜಿಕ್ ಮಸಾಲೆ. ಇದು ಇನ್ಸ್ಟೆಂಟ್, ಏನು ಕಣ್ಣು ಮುಚ್ಕೊಂಡು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಅಡುಗೆ ಮಾಡ್ಬೋದು. ಯಾಕಂದ್ರೆ ಇದಿಷ್ಟು ಒಗ್ಗರಣೆ ಹಾಕ್ಬಿಟ್ರೆ ಏನು ಹಾಕಂಗಿಲ್ಲ, ಇದಷ್ಟೇ ರೆಡಿ. ಸರ್ ಗ್ರೇವಿ, ಸೆಮಿ ಗ್ರೇವಿ, ಸೆಮಿ ಗ್ರೇವಿ ಇದು. ಸೆಮಿ ಗ್ರೇವಿ ಪಟ್ಟ ಒಂದು 10 ನಿಮಿಷದಾಗ ಮಾಡಿ ತೋರಿಸ್ತೀನಿ. ಇಂಗ್ರೀಡಿಯಂಟ್ಸ್ ಹೇಳ್ಬಿಡಿ ಸರ್. 2 kg ಚಿಕನ್ ಅಲ್ಲಿ ಇದು ಬಂದು ಮಸಾಲ ರೆಡಿ ಇದೆ 2 kg ಚಿಕನ್ಗೆ. ಓಕೆನಾ? ಸೀಕ್ರೆಟ್ ಸ್ಪೆಷಲ್ ಮಸಾಲ. ಮತ್ತೆ ಸೀಕ್ರೆಟ್ ಅಂತ ಮತ್ತೆ ನೀವು ಬೈಬೇಡಿ, ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಮಸಾಲನ್ನು ತೋರಿಸ್ಕೊಡ್ತೀನಿ. ಓಕೆನಾ? ಸೊ ಇದು ಮತ್ತೆ ಏನಂದ್ರೆ ಅರ್ಧಂಬರ್ಧ ತೋರಿಸ್ಬಿಟ್ರು. ನಮ್ದು ಏನಂದ್ರೆ ಫುಲ್ಲೇ ಇವತ್ತು ಇಂಟ್ರೊಡಕ್ಷನ್ ಮಾಡ್ತಾ ಇರೋದು. ಈ ಮಸಾಲ ಲಾಂಚ್ ಮಾಡ್ತಾ ಇದೀವಿ DK ಬಿರಿಯಾನಿಯಲ್ಲಿ, ಅದಕ್ಕೆ ತೋರಿಸ್ತಾ ಇರೋದು. ಇದ್ರ ಮಸಾಲ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಮಸಾಲ ನಿಮ್ಮ ಮನೇಲಿ ನೀವು ಮಾಡ್ಕೋಬಹುದು. ಮಾಡಕ್ಕಾಗಿಲ್ಲ ನನಗೆ ಫೋನ್ ಮಾಡಿ. ಓಕೆ? ಈರುಳ್ಳಿ ಸ್ವಲ್ಪ ಹಚ್ಕೊಂಡು, ಒಂದು 2 ಈರುಳ್ಳಿ ಇದೆ, ಹಸಿಮೆಣಸಿಗೆ ಒಂದು 7 ರಿಂದ 8, ಒಣಮೆಣಸು, ಇದೆಲ್ಲ ಒಗ್ಗರಣೆ ಗಾರ್ನಿಶ್ ಸರ್, ಸುಮ್ಮನೆ ನೋಡೋದಕ್ಕೆ ಚಂದ ಇರಲಿ ಅಂತ. ಬೆಳ್ಳುಳ್ಳಿ ಸ್ವಲ್ಪ ಜಜ್ಕೊಂಡಿರೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕರಿಬೇವು. ಇದು ಬಂದು ಸೋಯಾ ಸಾಸ್, ಇದೊಂದು ಸ್ವಲ್ಪ ಹಾಕ್ತೀವಿ. ಇನ್ಸ್ಟೆಡ್ ಆಫ್ ಸೋಯಾ ಸಾಸ್ ನೀವು ಲೆಮನ್ ಆರು ಹಾಕ್ಬೋದು. ಸ್ವಲ್ಪ ಎಣ್ಣೆ ಅಷ್ಟೇ ಸರ್, ಆಯಿಲ್ ಬೇಕಾಗಿ. ಬನ್ನಿ ಸರ್, ಗ್ಯಾಸ್ ಹಚ್ತಾ ಇದ್ದೀನಿ. ಎಣ್ಣೆ ಫಸ್ಟು 2 kgಗೆ ಒಂದು 150 ಇಂದ ಆಯಿಲ್, 150 ml ಆಯಿಲ್. ಇದ್ರ ಅಪೋಸಿಟ್ ಅಂಬೇಡ್ಕರ್ ಕಾಲೇಜ್ ಇದೆ. ಸುತ್ತಮುತ್ತ ಇರೋರು ಎಲ್ಲರೂ ಬಂದು ಇಲ್ಲಿಂದ ಬಿರಿಯಾನಿ, ಕಬಾಬು, ಪೆಪ್ಪರ್ ಚಿಕನ್, ಆಮೇಲೆ ಸ್ಪೆಷಲ್ ಪೆಪ್ಪರ್ ರಾಜಧಾನಿ ಕಬಾಬ್. ನೋ ಕಲರ್ ಇರಲ್ಲ, ಟೇಸ್ಟಿಂಗ್ ಇರಲ್ಲ. ಅದು ಹೆಂಗುಂಟೆ ಸರ್ಕಲ್. ಸ್ವಲ್ಪ ಬೆಳ್ಳುಳ್ಳಿ, ಇದು ಬೆಳ್ಳುಳ್ಳಿ ನೀವು ನೋಡ್ಕೊಂಡು ಹಾಕೋಬಹುದು. ಇದು ಬಂದು ಗಾರ್ನಿಶ್ಗೆ ಹಾಕಿರೋದು ನಾನು. ಒಣಮೆಣಸು, ಗುಂಟೂರು ಚಿಲ್ಲಿ ಒಂದು 7-8 ಗುಂಟೂರು ಚಿಲ್ಲಿ, ಹಸಿಮೆಣಸಿನ್ಕಾಯಿ. ಖಾರಕ್ಕೆ ಎಷ್ಟು ಬೇಗ ಅಡುಗೆ ಆಗುತ್ತೆ ಅಂದ್ರೆ. ಮತ್ತೆ ಇದು ಬರೀ ನಾನ್ ವೆಜ್ ಅಷ್ಟೇ ಅಲ್ಲ, ನೀವು ಮಶ್ರೂಮ್ ಹಾಕೋಬಹುದು, ಪನ್ನೀರು, ಆಲೂಗಡ್ಡೆ, ವೆಜ್ ಏನ್ ಬೇಕಾದ್ರೆ ಹಾಕೊಳ್ಳಿ.
ಈರುಳ್ಳಿ, ಕರಿಬೇವು. ಈ ಹಂತಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕುವ ಸಮಯ. ಎಷ್ಟು ಸರ್? ಒಂದು ಇಷ್ಟ ಆಗ್ತದೆ, ಒಂದು 100 ಗ್ರಾಮ್ ಆಗೋಷ್ಟು. 100 ಗ್ರಾಮ್ಸ್. ಹೌದು. 2 kg-ಗೆ 2 kg ಚಿಕನ್ಗೆ 100 ಗ್ರಾಮ್ ಸಾಕು. 2 kg ಚಿಕನು ಸ್ವಲ್ಪ ಈಗ ಸ್ಲೋ ಮೀಡಿಯಂ ಗ್ಯಾಸಲ್ಲಿ ಸ್ವಲ್ಪ ಬಾಯ್ಲ್ ಆಗ್ಬೇಕಿದೆ. ಆಗಲಿ ಸರ್. 10 ನಿಮಿಷದಲ್ಲಿ ಪೆಪ್ಪರ್ ಚಿಕನ್ ಮಾಡಿ ತೋರಿಸ್ತೀನಿ ಸರ್ ನಿಮ್ಗೆ. ಇನ್ನೊಂಚೂರು ಅದು ಬಾಯ್ಲ್ ಆಗಿ ಬಿಡ್ಬೇಕು ಸರ್, ಒಂದು 5 ನಿಮಿಷ. ಆಯ್ತಾಯ್ತು. ಸ್ವಲ್ಪ ಬಾಯ್ಲ್ ಆಗಿದೆ, ಅದಕ್ಕೆ ಚೂರು ನೀರು ಹಾಕ್ತೀನಿ, ಅಡಿ ಹಿಡಿಬಾರ್ದಂತ ಅಷ್ಟೇ ಸ್ವಲ್ಪ. ಇದಕ್ಕೆ ನಾನು ಸೋಯಾ ಸಾಸ್ ಹಾಕ್ತೀನಿ. ಇದು ಹಾಕಿದ್ರೆ ಚೆನ್ನಾಗಿ ನೋಡೋದಕ್ಕೆ ಚೆನ್ನಾಗಿರುತ್ತೆ, ಮತ್ತೆ ಟೇಸ್ಟ್ ಒಂಥರ ಚೆನ್ನಾಗಿ ಬರುತ್ತೆ. ಇದು 3 ರಿಂದ 4 ಸ್ಪೂನ್ ಹಾಕಿದ್ದು. ಇದು ಹಾಕಿಲ್ಲ ಅಂದ್ರೆ ಲೆಮನ್ ಹಾಕ್ಬಹುದು. ಹೌದು ಸರ್. 5 ನಿಮಿಷ ಹಿಂಗೆ ಬಿಡಬೇಕು. ಇದಾದ್ಮೇಲೆ ಮಸಾಲೆ ಹಾಕ್ಬಿಟ್ರೆ ಮುಗಿದ ಕೆಲಸ. ಚಿಕನ್ ಒಂಚೂರು ಬಾಯ್ಲ್ ಆಗ್ಬೇಕು. ರೈಟ್. ರಾಘುಸ್ ಕಿಚನ್ ಪೆಪ್ಪರ್ ಚಿಕನ್ ಸರ್. ಇವಾಗ ಒಂದು ಸ್ವಲ್ಪ ಅರ್ಧ ಬಾಯ್ಲ್ ಆಯ್ತಲ್ಲ ಸರ್? ಅರ್ಧ ಬಾಯ್ಲ್ ಆಗಿದೆ. ಇದರಲ್ಲಿ ಉಪ್ಪು ಹಾಕಿಲ್ಲ, ಏನು ಹಾಕಿಲ್ಲ, ಒಂಚೂರು ಸೋಯಾ ಸಾಸ್ ಒಗ್ಗರಣೆ ಹಾಕಿರೋದು ಅಷ್ಟೇ ಸರ್. ಹೌದೌದು. ಇದನ್ನ ಇಷ್ಟ ಹಾಕ್ಬಿಟ್ರೆ ಕೆಲಸ ಮುಗಿದೋಯ್ತು ನೋಡಿ. ಇದು ಮಸಾಲ ನಿಮ್ಮ ಮ್ಯಾಜಿಕ್ ಮಸಾಲ ಅಷ್ಟೇ ಸರ್. ಪೆಪ್ಪರ್ ಮಸಾಲ ಇದು ಅಲ್ಲ? ಹೌದೌದು. ಎಷ್ಟು ಬಿತ್ತು ಸರ್ ಅದು? ಇದು ಬಂದು 120 ಗ್ರಾಮ್ ಇದೆ 2 kg-ಗೆ. ಫುಲ್ ಹಾಕ್ಬಿಟ್ರಿ? ಫುಲ್ 2 kg-ಗೆ 120 ಗ್ರಾಮ್ ಅಂದ್ರೆ ನಾವು 1 kg ಮಾಡ್ಕೊಂಡ್ರೆ 60 ಗ್ರಾಮ್. 60 ಗ್ರಾಮ್ 1 kg ಇದು ಮನೇಲಿ ಮಾಡ್ಕೋಬಹುದು, ಇಲ್ಲಾಂದ್ರೆ 60 ಗ್ರಾಮ್ ಸಿಗುತ್ತೆ ಪ್ಯಾಕೆಟ್. ದಿಢೀರ್ ಅಂತ ಮಾಡ್ಕೋಬೇಕಂದ್ರೆ ಈ ತರ ಮಾಡ್ಕೋಬೇಕು. ಇದು ಇಟ್ಕೊಂಡು 60 ರೂಪಾಯಿಗೆ 60 ಗ್ರಾಮ್. 1 kg ಚಿಕನ್ಗೆ 1 kg ಚಿಕನ್ಗೆ 60 ರೂಪಾಯಿದು 60 ಗ್ರಾಮ್ ಬರುತ್ತೆ ಪೆಪ್ಪರ್ ಮಸಾಲ. ನೀವು ಆನ್ಲೈನ್ ಆರ್ಡರ್ ಕೊಡ್ಬೋದು ಸರ್. ಆಯ್ತಾ? ನೋಡಿ ರೆಡಿ ಆಯ್ತು ನೋಡಿ ಸರ್ ಪೆಪ್ಪರ್ ಚಿಕನ್. ಸೊ ಇಷ್ಟು ಸಿಂಪಲ್. ಮನೆಗೆ ಯಾರು ಬಂದ್ರು ಅವ್ರು ರುಬ್ಬೇಕು, ಕುಟ್ಟಬೇಕು, ಪುಡಿ ಮಾಡ್ಬೇಕು, ಏನಿದೆ ಎಲ್ಲ ರೆಡಿ ಇರೋ ಐಟಮ್. DK ಬಿರಿಯಾನಿಯಲ್ಲಿ ಒಂದು ಪೆಪ್ಪರ್ ಚಿಕನ್ ಆಯ್ತು. ಪೆಪ್ಪರ್ ಚಿಕನ್ ಲಾಂಚ್ ಮಾಡಿದೀವಿ. ಕಸ್ಟಮರ್ ಕೊಟ್ಬಿಟ್ಟು ಹೆಂಗಿದೆ ಕೇಳೋಣ. ನಿಮಗೆ ರೆಸಿಪಿನೂ ತೋರಿಸ್ತೀನಿ, ಪದೇ ಹೇಳ್ತಿದ್ದೀನಿ. ಆಮೇಲೆ ಮತ್ತೆ ಕಮೆಂಟಲ್ಲಿ ರೆಸಿಪಿ ತೋರಿಸಿಲ್ಲ, ಸುಮ್ಮನೆ ಏನಕ್ಕೆ ತೋರಿಸಿದೆ ಅಂತ ಕೇಳಬೇಡಿ, ಅದನ್ನು ತೋರಿಸ್ತೀನಿ. ಓಕೆನಾ? ಇದು ರೆಡಿ ಆಗಿದೆ. ಈಗ ಕಸ್ಟಮರಿಗೆ ಹೆಂಗಿದೆ ಕೇಳೋಣ. 100% ಕಲರ್ ಇಲ್ಲ, ನ್ಯಾಚುರಲ್ ಡಿಶ್ ಇದು. ಪೆಪ್ಪರ್ ಅದೆಲ್ಲ ಚೆನ್ನಾಗಿ, ಇದು ಪೀಸ್ ಎಲ್ಲ ಕರೆಕ್ಟ್ ಬಂದಿದೆ ಅಲ್ಲ, ತುಂಬ ಚೆನ್ನಾಗಿದೆ, ಸ್ಪೈಸಿ ಆಗಿದೆ. ಆಲ್ ದಿ ಬೆಸ್ಟ್ ನಿಮ್ಮ ರೆಸ್ಟೋರೆಂಟ್ಗೆ. ಚೆನ್ನಾಗಿ ಬಿಸ್ನೆಸ್ ಆಗಿದೆ, ತುಂಬ ಜನ ಬರಲಿ. ನಮ್ಮವ್ರು ಬಂದು ತಿಂದ್ರಂತೆ. ತಿಂದಾದ್ಮೇಲೆ ಅವ್ರು ಹೇಳಿ ನಮ್ಗೆ ಫೋನ್ ಮಾಡಿದ್ರು, ನಾವೆಲ್ಲ ಕೂಡ ಬಂದು ಈಗ ನಾವು ತಿಂದು ನೋಡ್ದು. ಭಾಳ ಚೆನ್ನಾಗಿದೆ ಬಿರಿಯಾನಿ. ಪೆಪ್ಪರ್ ಚಿಕನ್ ಕೂಡ ಅಷ್ಟೇ ಸೂಪರ್ ಆಗಿದೆ ನೋಡಿ. ಅಷ್ಟು ಜಲ್ದಿ ತಿಂದು ಖಾಲಿ ಮಾಡಿ ಮಡಗಿದ್ದೀನಿ. ಆ್ಯಕ್ಚುಲಿ ಎಷ್ಟೊಂದು ಕಡೆ ನಾನು ವೀಕ್ಲಿ ಪೂರ್ತಿ ನಾನ್ ವೆಜ್ ತಿಂತೀನಿ, ಬಟ್ ಇದು ಫಸ್ಟ್ ಟೈಮು ಇಲ್ಲಿಗೆ ಬಂದಿರೋದು. ಸಖತ್ತಾಗಿದೆ. ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತೀನಿ ಬರೋದಕ್ಕೆ. ಕಬಾಬ್ ಅಂತೂ ಸೀರಿಯಸ್ಲಿ ಎಲ್ಲೂ ಯಾರೂ ಟೇಸ್ಟ್ ಮಾಡಿಲ್ಲ. ಒಳಗಡೆ ಎಲ್ಲ ಮಸಾಲೆ ಎಲ್ಲ ಹೆಂಗೆ ಹಿಡ್ದಿದೆ ಅಂತಂದರೆ ಸೀರಿಯಸ್ ಆಗಿ ಸಖತ್ತಾಗಿದೆ. ಎಲ್ಲರೂ ಬರಬೇಕು, ಚೆನ್ನಾಗಿದೆ, ಸೂಪರ್ ಆಗಿದೆ. ಪೇಪರ್ ನೋಡಿದೆ, ಇವತ್ತು ಅಡ್ವರ್ಟೈಸ್ಮೆಂಟ್ ಪೇಪರ್ ಬಂದಿತ್ತು. ಸೊ ಸ್ಟ್ರೇಟ್ ಅವೇ ವಿ ಕೇಮ್ ಹಿಯರ್. ದಿ ಬಿರಿಯಾನಿ ಇಸ್ ವೆರಿ ವೆರಿ ನೈಸ್, ಟೇಸ್ಟಿ ಒನ್, ನೋ ಡೌಟ್ ಅಟ್ ಆಲ್. ತುಂಬ ಚೆನ್ನಾಗಿದೆ. ಎಲ್ಲ ಪೀಸ್ ಎಲ್ಲ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ವೀಕ್ಷಕರೇ, ನಮ್ಮೊಟ್ಟಿಗೆ ಮಾಲೀಕರು ಧನ್ವಂತರಿ ಅವರು ಮತ್ತು ಕವಿತಾ ಮೇಡಮ್ ಅವರು. ನಮಸ್ಕಾರ. ಅದೇ ನನಗೆ ಅವಾಗಿಂದ ಕುತೂಹಲ ಸರ್, ಡೌಟು. ನೀವು IT ಬಿಟ್ಟು ಈ ಫುಡ್ ಇಂಡಸ್ಟ್ರಿ, ಅದು ಬಿರಿಯಾನಿ ಇಂಡಸ್ಟ್ರಿ ಯಾಕೆ ಬಂದ್ರಿ ಅಂತ? ಅದು ನನ್ನೊಂದು ಹಾಬಿ ಇತ್ತು ಫುಡ್ ಮೊದಲಿಂದ. ನನಗೆ ಎಷ್ಟೋ ಇಯರ್ಸ್ ಇಂದ ಮಾಡಬೇಕು ಅನ್ನೋದಿತ್ತು ಮೈಂಡಲ್ಲಿ, ಬಟ್ ಸಮಯ ಕೂಡ ಬಂದಿರಲಿಲ್ಲ. ಕರೆಕ್ಟ್. ಈಗ ಸಮಯ ಕೂಡ ಬಂತು. ನಂದು ಫುಡ್ ಇಂಡಸ್ಟ್ರಿಗೆ ಎಂಟ್ರಿ ಆಗೋದು ಸಮಯ ನನಗೆ ಇವಾಗ ಬಂದಿದೆ. ಬಿರಿಯಾನಿ ನೋಡಿ, ರಘುವರು ಬಂದ್ಬಿಟ್ರು, ಅವರಿಂದ ರಘುವರು ಅವರ ಒಂದು ಕಾನ್ಸೆಪ್ಟು ಪ್ಲಸ್ ಅವ್ರ ಟ್ರೈನಿಂಗ್, ಅದು ಹೆಂಗೆ ಅನ್ನಿಸ್ತು ನಿಮಗೆ? ನನಗೆ ಆಕ್ಚುಲಿ ಅದೊಂದು ಎಕ್ಸ್ಟ್ರಾರ್ಡಿನರಿ. ನನ್ನ ಇಮ್ಯಾಜಿನ್ ಮಾಡ್ಕೊಂಡಿರ್ಲಿಲ್ಲ. ಎಲ್ಲೇ ಹೋದ್ರು ಅಷ್ಟು ಈಸಿಯಾಗಿ ಯಾವುದೇ ಅವರ ರೆಸಿಪಿ ಏನ್ಬೋದು, ಅವ್ರ ಟೆಕ್ನಿಕ್ಸ್ನ ಯಾರು ಹೇಳ್ಕೊಡೋದಕ್ಕೆ ರೆಡಿನೇ ಇಲ್ಲ ಈ ಟ್ರೆಂಡಲ್ಲಿ. ಹೌದು. ಆಮೇಲೆ ಹ್ಯೂಜ್ ಕ್ವಾಂಟಿಟಿ ಮಾಡಿದ್ರೆ ನಂಗೆ ಒಂದು ದೊಡ್ಡ ಚಾಲೆಂಜಸ್. ಓಕೆ, ಈ 99 ರೂಪೀಸ್ ಬಿರಿಯಾನಿ ಕಂಟಿನ್ಯೂ ಆಗುತ್ತಾ ಅಂತ? ಡೆಫಿನೆಟ್ಲಿ ಕಂಟಿನ್ಯೂ ಆಗುತ್ತೆ. ಹೌದಾ? ಆಫರ್ ಒಂದಿನ 2 ದಿನ ಮಾತ್ರ ಇರುತ್ತೆ, ಬಟ್ ಆಮೇಲೆ 99 ರೂಪೀಸ್ಗೆ ಚಿಕನ್ ಬಿರಿಯಾನಿ. ಇಂಟೆನ್ಷನ್ ಒಳ್ಳೆ ಕ್ವಾಲಿಟಿ ಬಿರಿಯಾನಿ ಕೊಡಬೇಕು, ಅದ್ರ ಜೊತೆಗೆ ಕಾಸ್ಟ್ ವೈಸ್ ಎಲ್ಲರಿಗೂ ಕನ್ವೀನಿಯಂಟ್ ಇರಬೇಕು. ಕರೆಕ್ಟ್. ನಾವೆಲ್ಲರೂ ಒಂದೇ, ಎಲ್ಲರೂ ಬೆಳಿಬೇಕು ನೋಡಿ. IT ಫೀಲ್ಡ್ ಅವ್ರು ಮೌಸ್ ಹಿಡ್ಕೊಂಡು ಲ್ಯಾಪ್ಟಾಪ್ ಹಿಡಿಯೋರು ಇವತ್ತು ಸೌಟ್ ಹಿಡಿದಿದ್ದಾರೆ. ಅಂದ್ರೆ ಫುಡ್ ಇಂಡಸ್ಟ್ರಿಗೆ ಎಲ್ಲರೂ ಬರ್ತಾ ಇದ್ದಾರೆ. ಅದು ತುಂಬಾ ಖುಷಿ. ಯಾಕಂದ್ರೆ ಫುಡ್ ಅಟ್ ದ ಎಂಡ್ ನಿಮ್ಗೆ ಒಳ್ಳೆ ಊಟ ಕೊಡ್ಲೇಬೇಕು. ನೀವು ಏನೇ ಓದಿ, ಎಷ್ಟೇ ನಿಮ್ಮ ಹತ್ರ ದುಡ್ಡು ಇರಲಿ, ಏನೇ ಇರಲಿ,
ಒಳ್ಳೆ ರುಚಿಯಾದ ಊಟ ಕೊನೆಗೂ ಬೇಕು. ಇತ್ತೀಚಿನ ದಿನ ನೋಡಿದರೆ ಫುಡ್ ಇಂಡಸ್ಟ್ರಿ ಕಡೆ ಜಾಸ್ತಿ ಒಲವು ತೋರ್ತಿದ್ದಾರೆ. ಅದರಲ್ಲಿ ಇವರು ಒಬ್ಬರು ಅವ್ರ ಇಂಟ್ರೆಸ್ಟಿಂದ ಮಾಡಿದ್ದಾರೆ. 100% ಸಕ್ಸಸ್ಸು. ಈ DK ಬಿರಿಯಾನಿ ಇನ್ನೂ ಹೆಚ್ಚು ಸಕ್ಸಸ್ ಆಗಬೇಕು. ಇವ್ರ ಮೇಡಮ್ದು ಸಪೋರ್ಟ್ ಅವರಿಗಿದೆ. ಇದು ಎಸ್ಪೆಷಲಿ ಕೊರೋನಾಯಿಂದ ಬಹಳಷ್ಟು ಬದಲಾವಣೆ ಆಯಿತು. ಆ್ಯಂಡ್ ಕೊರೋನಾ ಎಲ್ಲ ಪಾಸಿಟಿವ್ ಆಗಿ ಹೇಳ್ತಾರೆ, ಆ್ಯಕ್ಚುಲಿ ಅದು ಮೀನ್ಸ್ ನೆಗೆಟಿವ್ ಆಗಿ ತಗೊಳ್ತಾರೆ. ನಮಗೆ ತುಂಬ ಪಾಸಿಟಿವ್ ಆಗಿ ಅದು ಹೆಲ್ಪ್ ಆಗುತ್ತೆ. ಸೊ ಅದು ಅನ್ನೋದು ಇಷ್ಟೆಲ್ಲ ಒಂದು ಕ್ವಾಲಿಟೀಸ್ಗಳು ಹೊರಗಡೆ ಬರೋದಕ್ಕೆ ಕಾರಣ ಕೊರೋನಾ. ನಾನು ಸಸ್ಯಾಹಾರಿ, ನಾನು ಇವರು ವೆಜಿಟೇರಿಯನ್, ಇವ್ರು ಪ್ಯೂರ್ ವೆಜ್. ವೆಜ್ ಬಟ್ ಐ ಆಮ್ ಸಪೋರ್ಟಿಂಗ್ ಮೈ ನಮ್ದು ಅಷ್ಟೇ, ನಮ್ಮ ವೈಫ್ ವೆಜ್. ಹೌದು ಹೇಳಿ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನಮ್ದೆಲ್ಲ ಒಂದು ಕೋಆಪರೇಷನ್ ಇಂದ, ಸೊ ಡಿವೈನ್ ಬ್ಲೆಸ್ಸಿಂಗ್ಸ್ ಇಂದ, ಸೊ ನಿಮ್ಮಂತವ್ರದೆಲ್ಲ ಸಹಕಾರದಿಂದ ಸೊ ಇವತ್ತು ಈ ಪ್ಲಾಟ್ಫಾರ್ಮ್ ನಮಗೆ ಸಿಕ್ಕಿದೆ. ಟೀಚಿಂಗ್ ಫೀಲ್ಡ್ ಅಕಾಡೆಮಿಕ್ ಅರ್ಧ ಗಂಟೆ ಮಾಡ್ತಾ ಇರ್ತಾರೆ. ಇನ್ನು ಒಂದು ವರ್ಡ್ ಬಿಟ್ಟು ಒಂದು ಸೆಂಟೆನ್ಸ್ ಬಿಟ್ಟರು ಅವರು, ಒಂದು ಬಾಗಿಲು ಕ್ಲೋಸ್ ಆದ್ರೆ ಇನ್ನೊಂದು ಬಾಗಿಲು ಓಪನ್ ಆಗೋದಕ್ಕೆ ಖಂಡಿತ. ಏನ್ ಹೇಳ್ತೀರಾ, ಸಿಸ್ಟಮ್ಯಾಟಿಕ್ ಆಗಿ ಆತರ ಮಾಡ್ತಾರೆ. ನೋಡಿದ್ರೆ ಚಿಕ್ಕ ಜಾಗದಲ್ಲಿ ಹೆಂಗ್ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ರೆ ಖುಷಿ ಆಗುತ್ತೆ ನೋಡಿ. ಅಂಬೇಡ್ಕರ್ ಕಾಲೇಜು ಇಲ್ಲ, ಅಂಬೇಡ್ಕರ್ ಕಾಲೇಜ್ ಎದುರುಗಡೆನೆ ನಾಗರಬಾವಿ ಕೆಂಗುಂಟೆ ಸರ್ಕಾರ. ಈ ಸುತ್ತಮುತ್ತ ಇರೋರು ಎಲ್ಲರೂ ಸ್ಟೂಡೆಂಟ್ಸ್ ಇಂದ ಪ್ರತಿಯೊಬ್ರು ಈ ಬಿರಿಯಾನಿ ಮಾಡಿರೋ ಉದ್ದೇಶನೂ ಅಷ್ಟೇ, ಮಕ್ಕಳಿಂದ ಹಿಡಿದು ವಯಸ್ಸಾದವರು ಎಲ್ಲರಿಗೂ ರೀಚ್ ಆಗ್ಬೇಕಿದು. ಯಾರಿಗೆ ತಿಂದ್ರು ಏನು ಅನ್ಸ್ಬಾರ್ದು, ಎದೆವ್ರಿ ಅನ್ಸ್ಬಾರ್ದು, ಗ್ಯಾಸ್ಟ್ರಿಕ್ ಆಗ್ಬಾರ್ದು, ಡೈಜೆಷನ್ ಚೆನ್ನಾಗಿ ಆಗ್ಬೇಕು. ದಿನ ತಿಂದ್ರು ಬೇಜಾರಾಗಬಾರ್ದು. ಸುತ್ತಮುತ್ತ ಇರೋರು ಎಲ್ಲರೂ ಬನ್ನಿ, ಇಲ್ಲಿ ಟೇಸ್ಟ್ ಮಾಡಿ. ಇದ್ರ ಜೊತೆ ಒಳ್ಳೆ ಕಬಾಬು, ಪೆಪ್ಪರ್ ಚಿಕನ್ ಇಂಟ್ರೊಡ್ಯೂಸ್ ಮಾಡಿದ್ದೀನಿ, ಅದನ್ನು ಟೇಸ್ಟ್ ಮಾಡಿ. ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಿಮ್ಗೆ ಚೆನ್ನಾಗಿದ್ರು ಹಾಕಿ, ಚೆನ್ನಾಗಿಲ್ಲ ಅಂದರೂ ಅದನ್ನು ಹಾಕಿ. ಊಟ ಮಾಡಿದ್ದೀನಿ ಚೆನ್ನಾಗಿಲ್ಲ ಅಂತ ಹಾಕಿ. ಹೌದು. ಓಕೆ, ಮತ್ತೆ ಸಿಗೋಣ. ಆರೋಗ್ಯವಾಗಿರಿ. ಥ್ಯಾಂಕ್ ಯು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.